ಇಂಡಿಯಾ ಕಾಫಿ ಕ್ಲೈಮೇಟ್ ರೆಸಿಲಿಯಂಟ್ ಲ್ಯಾಂಡ್ಸ್ಕೇಪ್ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಮೊದಲ ಹಂತವಾಗಿ ಕರ್ನಾಟಕದ ಕೊಡಗು, ಹಾಸನ, ಚಿಕ್ಕಮಗಳೂರು ಮತ್ತು ಕೇರಳದ ವಯನಾಡ್ ಸೇರಿ 4 ಜಿಲ್ಲೆಗಳ 50,000ಕ್ಕೂ ಹೆಚ್ಚು ಸಣ್ಣ ಕಾಫಿ ಬೆಳೆಗಾರರ ಜೊತೆ ಕೆಲಸ ಮಾಡಲಾಗುತ್ತಿದೆ. ಈ 4 ಜಿಲ್ಲೆಗಳು ಭಾರತದ ಸುಮಾರು 90% ಕಾಫಿ ಉತ್ಪಾದಿಸುತ್ತವೆ. ಹವಾಮಾನ ಬದಲಾವಣೆಯ ಸವಾಲುಗಳ ಹಿನ್ನೆಲೆಯಲ್ಲಿ ತಮ್ಮ ಕಾಫಿ ತೋಟಗಳಲ್ಲಿ ಪುನರ್ಚೇತನ ಕೃಷಿ ವಿಧಾನಗಳನ್ನು ಅನುಸರಿಸಿ ಆದಾಯ ಹೆಚ್ಚಿಸಿಕೊಂಡು ತಮ್ಮ ಜೀವನ ಗುಣಮಟ್ಟ ಉತ್ತಮಪಡಿಸಿಕೊಳ್ಳುವ ಮೂಲಕ ಕಾಫಿ ಬೆಳೆಗಾರ ಸಮುದಾಯಕ್ಕೆ ಮುಂದಿನ ವರ್ಷಗಳು ಆಶಾದಾಯಕವಾಗಲು ಐಸಿಸಿಆರ್ಎಲ್ ಯೋಜನೆ ಬೆಂಬಲಿಸುತ್ತದೆ. ಜೆಡಿಇ ಪೀಟ್ಸ್, ಹಿಂದೂಸ್ತಾನ್ ಯೂನಿಲಿವರ್ ಮತ್ತು ಐಡಿಎಚ್ ಸಂಸ್ಥೆಗಳು ಈ ಕಾರ್ಯಕ್ರಮವನ್ನು ಬೆಂಬಲಿಸಿ ನಿರ್ವಹಿಸುತ್ತಿವೆ. ಸಾರ್ವಜನಿಕ ಮತ್ತು ಖಾಸಗಿ ಸಹಭಾಗಿತ್ವದ ಮೂಲಕ ನಾಗರಿಕ ಸಮಾಜ ಸಂಘಟನೆಗಳು ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡುತ್ತಿವೆ. ಪ್ರಾತ್ಯಕ್ಷಿಕೆ ವಿಡಿಯೋಗಳ ಮೂಲಕ ಪುನರ್ಚೇತನ ಕೃಷಿಯ ತತ್ವಗಳನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ಈ ತರಬೇತಿಗಳನ್ನು ಆಯೋಜಿಸಲಾಗಿದೆ. ಇದರ ಮೂಲಕ ನಮ್ಮ ಸಣ್ಣ ಕಾಫಿ ಬೆಳೆಗಾರರು ಪುನರ್ಚೇತನ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಂಡು ಅನುಸರಿಸಲು ಸುಲಭವಾಗುವಂತೆ ಮಾಡುವುದು ನಮ್ಮ ಉದ್ದೇಶ. ನಮ್ಮ ಕಾಫಿ ಬೆಳೆಗಾರರು ತಮ್ಮ ಸಾಮಾಜಿಕ ಮತ್ತು ಆರ್ಥಿಕ ಗುಣಮಟ್ಟ ಉತ್ತಮಪಡಿಸಿಕೊಳ್ಳುವುದರ ಜೊತೆಗೆ ನಮ್ಮ ಪರಿಸರದ ಉತ್ತಮ ನಿರ್ವಹಣೆಗೆ ಕೈಜೋಡಿಸುವಂತೆ ಮಾಡುವುದು ಕೂಡ ನಮ್ಮ ಉದ್ದೇಶ. ಬನ್ನಿ, ಹೆಚ್ಚು ಹೆಚ್ಚು ಕಾಫಿ ಉತ್ಪಾದಿಸೋಣ, ಪುನರ್ಚೇತನ ಕೃಷಿ ಮಾಡೋಣ. ನನ್ನ ಹೆಸರು ಎಸ್.ಕೆ. ಗೋವಿಂದೇಗೌಡ ಅಂತ, ಕಳಲೆ, ಸಕಲೇಶಪುರ ತಾಲೂಕು, ಯಶ್ಲೂರು ಹೋಬಳಿ, ಹಾಸನ ಜಿಲ್ಲೆ. ಸರ್, ನಾನು ಸುಮಾರು ಒಂದು 7-8 ಎಕರೆ ತೋಟ ಇಟ್ಕೊಂಡಿದ್ದೀನಿ. ಆಮೇಲೆ ಗದ್ದೆ ಒಂದು 4 ಎಕರೆ ಇದೆ. ಭತ್ತ ಬೇಸಾಯ ಮಾಡ್ತೀನಿ. ಕಾಫಿ ಮತ್ತು ಕಾಳುಮೆಣಸು ಮಾಡ್ಕೊಂಡು ಬಾಳೆ, ಕಿತ್ತಲೆ ಇನ್ನಿತರ ಬೇಸಾಯ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಸರ್, ನಾನು ಇಲ್ಲಿ ಚಂಗಡಳ್ಳಿ FPO ರೈತ ಉತ್ಪಾದಕ ಕಂಪ್ನಿ ರುದ್ರಗಿರಿ ಅಲ್ಲಿ ಡೈರೆಕ್ಟ್ರಾಗಿ ಕೆಲಸ ಮಾಡ್ತಾಯಿದ್ದೀನಿ 3-4 ವರ್ಷದಿಂದ. ಆಮೇಲೆ VSSN ಹೊಸೂರಲ್ಲಿ 5 ವರ್ಷ ಸೇವೆ ಮಾಡಿದ್ದೀನಿ. ಸಕಲೇಶಪುರದಲ್ಲಿ 5 ವರ್ಷ ಸೇವೆ ಮಾಡಿದ್ದೀನಿ TAPC MS ಅಲ್ಲಿ. ಹಿಂಗೆ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಸರ್. ರೈತರಿಗೆ ಬೇಕಾದಂಥದ್ದು ಸೊಪ್ಪು ಬಳಸಿ ಗೊಬ್ಬರ ಮಾಡ್ಕೋಬೋದು ಸರ್. ಸೊಪ್ಪು ಬಳಸಿ ಗೊಬ್ಬರ ಮಾಡ್ಕೋಬೋದು. ಆರ್ಗಾನಿಕ್ ಆಗಿ ಕಾಫಿ ಹೊಟ್ಟು ಬಳಸಿ, ಕೊಟ್ಟಿಗೆ ಗೊಬ್ಬರ ಬಳಸಿ ಒಂದು 5 ದನ ಇಟ್ಕೊಂಡಿದ್ದೀನಿ ಸರ್. ಕೊಟ್ಟಿಗೆ ಗೊಬ್ಬರಕ್ಕೋಸ್ಕರ ಹಾಲು ಕುಡಿತೀವಿ ಅದರಲ್ಲೇ. ಬನ್ನಿ ರೈತರೆ, ಕಾಂಪೋಸ್ಟನ್ನ ಯಾವ ರೀತಿ ಹಂತ ಹಂತವಾಗಿ ಉಪಯೋಗಿಸ್ಬೋದು, ಮಾಡ್ಕೋಬೋದು, ಅದನ್ನು ತಿಳ್ಕೊಳ್ಳೋಣ ಬನ್ನಿ ರೈತರೆ. ಮತ್ತು ನಮ್ಮಂಥ ಸಣ್ಣ ಪುಟ್ಟ ರೈತರಿಗೆ ತುಂಬ ಅನುಕೂಲವಾದ ಮಾಹಿತಿ ಇದು, ಅದು ತಿಳ್ಕೊಳ್ಳೋಣ ಬನ್ನಿ. ಕಾಂಪೋಸ್ಟ್ ಮಾಡೋದಕ್ಕೆ ಸರ್ ಕಾಫಿ ಹೊಟ್ಟು ಮತ್ತು ತಿಪ್ಪೆ ಗೊಬ್ಬರ ಬೇಕು. ಆಮೇಲೆ ಹಸಿರೆಲೆ ಗೊಬ್ಬರ, ಹಸಿರೆಲೆ ಸೊಪ್ಪು ಮತ್ತು ಒಣ ಎಲೆ, ಆಮೇಲೆ ಸರ್ ಮಣ್ಣು, ಇಷ್ಟನ್ನು ಬಳಸಿ ಸಾವಯವ ಗೊಬ್ಬರ ಮಾಡ್ತೀವಿ. ಇದೆಲ್ಲ ಮಿಕ್ಸ್ ಮಾಡ್ತೀವಿ. ಇದೆಲ್ಲ ಮಿಕ್ಸ್ ಆದಮೇಲೆ ಸರ್ ಇದು 6 ತಿಂಗಳು ತಗೊಳುತ್ತೆ ಕಾಂಪೋಸ್ಟ್ ಆಗೋದಕ್ಕೆ. ಅದಕ್ಕೆ ಟ್ರೈಕೋಡರ್ಮ ಎಲ್ಲ ಬಳಸಿದರೆ 3 ತಿಂಗಳಲ್ಲಿ ಬರುತ್ತೆ, ಬೆಳೆಗೆ ಹಾಕ್ತೀವಿ ಸರ್. ಇದೆಲ್ಲ ಬಳಸೋದ್ರಿಂದ 6 ತಿಂಗಳು ತಗೊಳುತ್ತೆ. ಕಾಂಪೋಸ್ಟ್ ಕಲ್ಚರ್ ಬೆಳೆಸೋದ್ರಿಂದ 3 ತಿಂಗಳಲ್ಲಿ ಕಾಂಪೋಸ್ಟ್ ಆಗುತ್ತೆ. ರೈತರಿಗೆ ತುಂಬ ಅನುಕೂಲ ಆಗುತ್ತೆ. ಟ್ರೈಕೋಡರ್ಮ ಬಳಸೋದ್ರಿಂದ ಕಾಳುಮೆಣಸಿನ ಸೊರಗು ರೋಗಕ್ಕೆ ತುಂಬ ಅನುಕೂಲ. ಸಾವಯವ ಗೊಬ್ಬರದ ಜೊತೆಗೆ ಸರ್ ಕಾಂಪೋಸ್ಟ್ ಕಲ್ಚರ್ನ ಬಳಸಿ, ಟ್ರೈಕೋಡರ್ಮನ ಬಳಸಿ ಕಾಳುಮೆಣಸು ಮತ್ತು ಕಾಫಿಗೆ ಬಳಸೋದ್ರಿಂದ ತುಂಬ ರೋಗ ರುಜಿನಗಳು ಕಡಿಮೆ ಆಗ್ತವೆ. ರೈತರಿಗೆ ತುಂಬ ಅನುಕೂಲ ಆಗುತ್ತೆ. ನೋಡಿ ರೈತರೆ, ನಾವು ಮಾಡೋ ಜಾಗ ಸಾವಯವ ಕೃಷಿಗೆ ಸಾವಯವ ಗೊಬ್ಬರ ಮಿಕ್ಸ್ ಮಾಡುವಾಗ ನಾವು ಮಾಡೋ ಜಾಗನೂ ತುಂಬ ಚೆನ್ನಾಗಿರಬೇಕು. ಆ ಜಾಗ ವಿಶಾಲವಾಗಿರಬೇಕು ಮತ್ತು ಇಳಿಜಾರಾಗಿರಬೇಕು. ಮರದ ನೆರಳು ಬೇಕು ತುಂಬ. ಎಲ್ಲನೂ ಬಳಸಿ ಇಲ್ಲಿ ಮಾಡಿದರೆ ತುಂಬ ಕಾಂಪೋಸ್ಟು ಚೆನ್ನಾಗಾಗುತ್ತೆ, ಚೆನ್ನಾಗಿ ಬರುತ್ತೆ. ಇಳಿಜಾರಿದ್ರೆ ಮಳೆಗಾಲದಲ್ಲಿ ನೀರು ನಿಂತರೆ ಅದು ಕಾಂಪೋಸ್ಟು ಸರಿ ಬರೋದಿಲ್ಲ. ಮತ್ತು ಅದರಲ್ಲಿ ಸಾವಯವ ಅಂಶ ಕೊಚ್ಚಿ ಹೋಗುತ್ತೆ ನೀರಲ್ಲಿ. ನೋಡಿ ರೈತರೆ, ಈಗ ಏನೇನು ಬೇಕು ಅಂತೆಲ್ಲ ತಿಳ್ಕೊಂಡಾಯ್ತು. ಜಾಗ ಯಾವ ಥರ ಇರಬೇಕು ಅಂತಲೂ ತಿಳ್ಕೊಂಡಾಯ್ತು. ಈಗ ನಾನು ಯಾವ ಥರ ಮಿಕ್ಸ್ ಮಾಡಬೇಕು ಅನ್ನೋದು ಹೇಳ್ಕೊಡ್ತೀನಿ. ಕಾಫಿ ಸಿಪ್ಪೆ, ಕಾಫಿ ಹೊಟ್ಟು ಮತ್ತು ಕೊಟ್ಟಿಗೆ ಗೊಬ್ಬರ
ಕೊಟ್ಟಿಗೆ ಗೊಬ್ಬರನೂ ಹಾಕೊಂತೀವಿ. ಆಮೇಲೆ ಕಾಡು ಮಣ್ಣನ್ನು ಹಾಕೊಂತೀವಿ ಜೊತೆಗೆ. ಆಮೇಲೆ ಸೊಪ್ಪು, ತೋಟದಲ್ಲೇ ಸಿಗೋಂಥ ಸೊಪ್ಪು ಮತ್ತು ಹಸಿರೆಲೆ ಗೊಬ್ಬರನೂ ತೋಟದಲ್ಲೇ ಸಿಗುತ್ತೆ. ಇದನ್ನು ಹಾಕೊಂಡು ಟ್ರೈಕೋಡರ್ಮಾ ಮತ್ತು ಕಾಂಪೋಸ್ಟ್ ಕಲ್ಚರ್ನೂ ಹಾಕೊಂಡು ಮಿಕ್ಸ್ ಮಾಡಿ 3 ತಿಂಗಳು ಬಿಟ್ಟು ತೋಟಕ್ಕೆ ಹಾಕಿದರೆ ತುಂಬ ಉಪಯುಕ್ತವಾಗುತ್ತೆ. ತುಂಬ ಅನುಕೂಲವಾಗುತ್ತೆ ರೈತರೇ. ಮಿಕ್ಸ್ ಮಾಡಿ 3 ತಿಂಗಳಿಟ್ಟು ತೋಟಗಳಿಗೆ ಬಳಸಿದರೆ ತುಂಬ ಇದನ್ನು ಮಿಕ್ಸ್ ಮಾಡಿ ಒಂದು ಟಾರ್ಪಲ್ಲು ಅಥವಾ ಸೊಪ್ಪು ಅಥವಾ ಏನಾದರೂ ಮುಚ್ಚಿ 3 ತಿಂಗಳಿಟ್ಟರೆ ಅದು ಹಾಳಾಗೋ ರೀತಿ ಮಣ್ಣು, ಕಾಡು ಮಣ್ಣು ಕೊನೆಗೆ ಮಿಕ್ಸ್ ಮಾಡಿ ಇಟ್ಟು 3 ತಿಂಗಳು ಬಿಟ್ಟು ತೋಟಕ್ಕೆ ಬಳಸಿದರೆ ತುಂಬ ಒಳ್ಳೆಯದು. ನೋಡಿ ರೈತರೆ, ಚಿಕ್ಕ ಪ್ರಮಾಣದಲ್ಲಿ ಇಲ್ಲಿ ಮಿಕ್ಸ್ ಮಾಡಿ ತೋರಿಸಿದ್ದೀನಿ, ಎಲ್ಲರಿಗೂ ಅರ್ಥ ಆಗೋ ರೀತಿಲಿ. ಇದನ್ನೇ ದೊಡ್ಡ ಪ್ರಮಾಣದಲ್ಲಿ ನಾನು ಮಾಡಿದ್ದೀನಿ ಇಲ್ಲಿ. ಅದನ್ನು ಮಿಕ್ಸ್ ಮಾಡೋದು ಯಾವ ಥರ ಅಂತ ತೋರಿಸ್ತೀನಿ. 2 ವಾರ 3 ವಾರಕ್ಕೊಂದ್ಸರಿ ತೇವಾಂಶ ಇರೋಂಗೆ ಈ ಥರ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ಮೇಲೆ ನಿಧಾನಗತಿಯಲ್ಲಿ ನೀರು ಕೊಡಬೇಕು, ತೆಳುವಾಗಿ. ಅದು ಕೊಚ್ಚಿ ಹೋಗಬಾರ್ದು ನೀರು. ಆಮೇಲೆ ಟಾರ್ಪಲ್ಲು ಅಥವಾ ಹಸಿರೆಲೆ ಸೊಪ್ಪನ್ನು ಮುಚ್ಚಿದರೆ ನೀಟಾಗಿ ಕಾಂಪೋಸ್ಟ್ ಆಗುತ್ತೆ. ಅದನ್ನು ತೋಟಗಳಿಗೆ ಬಳಸಿದರೆ ತುಂಬ ಅನುಕೂಲ ಆಗುತ್ತೆ. ನೋಡಿ ರೈತರೆ, ಇದುವರೆಗೂ ಏನೇನಾಯಿತು ಅಂತ ನೋಡಿದ್ರಿ. ಸಾವಯವ ಗೊಬ್ಬರನ ಯಾವ ಥರ ಮಾಡಬೇಕು, ಯಾವ ಥರ ಮುಚ್ಚಿಡಬೇಕು, ಯಾವ ಥರ ಮಿಕ್ಸ್ ಮಾಡಬೇಕು, ಅದರಲ್ಲಿ ಏನೇನು ಬರುತ್ತೆ ಅಂತೆಲ್ಲ ತಿಳ್ಕೊಂಡಾಯಿತು. ಇವಾಗ ಹಾಕೋ ಸಮಯ 3 ತಿಂಗಳಾಗೈತೆ. ರಂಜಕ, ಪೊಟಾಸು, ಕ್ಯಾಲ್ಸಿಯಂ ಎಲ್ಲ ಮಿಕ್ಸ್ ಆಗೈತೆ. ಮಣ್ಣಿನ ಸುಧಾರಣೆನೂ ಚೆನ್ನಾಗಿ ಬರುತ್ತೆ, ಇದರಲ್ಲಿ ಒಳ್ಳೆ ಇಳುವರಿ ಬರುತ್ತೆ. ನೋಡಿ ರೈತರೆ, ಇದುವರೆಗೂ ಏನೇನಾಯಿತು ಅಂತೆಲ್ಲ ನೋಡಿದ್ರಿ. ಯಾವ ಥರ ಮಿಕ್ಸ್ ಮಾಡೋದು, ಮಣ್ಣಿನ ಸುಧಾರಣೆ ಎಲ್ಲನೂ ನೋಡಿದ್ರಿ. ಈಗ ಗೊಬ್ಬರನೂ ಹಾಕಾಯಿತು. ಆಮೇಲೆ ರೈತರೇ, ಒಂದು ರೋಬಸ್ಟ ಗಿಡಕ್ಕೆ 10 kg ಹಾಕಬೇಕು. 1 ಎಕರೆಗೆ 2 ಟನ್ ಹಾಕಬೇಕು. ಅರೇಬಿಕಾ ಗಿಡಕ್ಕೆ 5 kg ಹಾಕಬೇಕು. ಆವಾಗ ಮಣ್ಣಿನ ಸುಧಾರಣೆನೂ ಚೆನ್ನಾಗಿ ಬರುತ್ತೆ, ಇಳುವರಿನೂ ಚೆನ್ನಾಗಿ ಬರುತ್ತೆ ರೈತರೇ. ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಕೃಷ್ಣಮೂರ್ತಿ ಅಂತ ಹೇಳ್ಬಿಟ್ಟು, ನಾನು ಸಣ್ಣ ಕಾಫಿ ಬೆಳೆಗಾರ. ನನಗೆ 3 ಎಕರೆ ಕಾಫಿ ತೋಟ ಇದೆ. ಅದರಲ್ಲಿ 1.5 ಎಕರೆ ಅರೇಬಿಕಾ ತೋಟ ಇದೆ ಮತ್ತು ಕೆಳಗಡೆ 1.5 ಎಕರೆ ರೋಬಸ್ಟಾ ತೋಟ ಇದೆ. ನಾವಿವತ್ತು ಕಾಫಿ ತೋಟದಲ್ಲಿ ಕಾಡು ಜಾತಿಯ ಮರಗಳ ಬಗ್ಗೆ, ಮರಗಳ ಮಹತ್ವ ಮತ್ತು ಉಪಯೋಗಗಳನ್ನು ತಿಳ್ಕೊಳ್ಳೋಣ. ನಮ್ಮ ದೇಶದ ಕಾಫಿಯನ್ನು ನಾವು ನೆರಳನ್ನೇ ನಾವು ಜಾಸ್ತಿ ಬೆಳೀತಾ ಇದ್ದೀವಿ. ಈ ನೆರಳಿನಲ್ಲಿ ಬೆಳೆಯೋದ್ರಿಂದ ಏನಾಗುತ್ತೆ ಅಂತ ಹೇಳಿದರೆ, ಕಾಫಿ ತೋಟದಲ್ಲಿ ಒಂದು ತಂಪಾದ ವಾತಾವರಣ ಸೃಷ್ಟಿಯಾಗುತ್ತೆ ಆ ನೆರಳಿನಿಂದ. ಮತ್ತು ಈ ಭೂಮಿಯ ಒಂದು ಏನು ತೇವಾಂಶ ಹಿಡಿದಿಟ್ಕೊಳ್ಳುತ್ತೆ. ಮತ್ತು ಈ ನೆರಳಿನ ಮರಗಳೇನು ಕೆಳಗಡೆ ಎಲೆಯನ್ನು ಉದುರಿಸಿದಾಗ ಅದು ಗೊಬ್ಬರವಾಗಿ ಫರ್ಟಿಲಿಟಿಯನ್ನು ಜಾಸ್ತಿ ಮಾಡುತ್ತೆ. ಈಗ ಕಾಫಿ ತೋಟದಲ್ಲಿ ನೋಡಿದರೆ, ನಾವು ಸ್ಥಳೀಯವಲ್ಲದ ಮರಗಳಾದ ಸಿಲ್ವರ್ ಓಕು ಮತ್ತು ಇತರೆ ಸ್ಥಳೀಯವಲ್ಲದ ಮರಗಳಿಗೆ ಹೋಲಿಸ್ಕೊಂಡ್ರೆ ಈ ಸ್ಥಳೀಯ ಮರಗಳಿಗೆ ಇಂದ ತುಂಬಾ ಅನುಕೂಲತೆಗಳಿವೆ. ಸ್ಥಳೀಯ ಮರಗಳು ಬೇರೆ ಜಾತಿಯ ಮರಗಳಿಗೆ ಹೋಲಿಸ್ಕೊಂಡ್ರೆ ಕಾಫಿ ತೋಟಗಳಲ್ಲಿ ತುಂಬ ಹಲವಾರು ವರ್ಷಗಳು ಇರ್ತವೆ. ಹಾಗೆ ಈ ಸ್ಥಳೀಯ ಮರಗಳನ್ನು ಅವಲಂಬಿಸ್ಕೊಂಡು ಬೇರೆ ಪಕ್ಷಿ ಪ್ರಾಣಿಗಳು ಅವಲಂಬಿಸ್ಕೊಂಡಿರ್ತವೆ. ಮತ್ತು ಇದನ್ನು ನಾವು ಬೇರೆ ಜೀವವೈವಿಧ್ಯವನ್ನು ನಾವು ಇದರಲ್ಲಿ ಕಾಣ್ಬೋದು. ನಾವು ಸ್ಥಳೀಯ ಮರಗಳನ್ನು ನಾವು ಯಾವಾಗ ನೆಡಬೇಕಂತ ಹೇಳಿದರೆ, ಮೇ ಅಥವಾ ಜೂನ್ ಮಳೆ ಇನ್ನೇನು ಬಂದಿರುತ್ತೆ, ಫಸ್ಟ್ ಮಳೆ, ಅವಾಗ ನೆಡ್ಬೋದು. ಇನ್ನೊಂದು ಅಂತ ಹೇಳಿದರೆ, ಮಳೆಗಾಲ ಎಲ್ಲ ಮುಗಿದ ಮೇಲೆ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ನಲ್ಲೂ ಸೂಕ್ತವಾದ ಸಮಯ ಅಂತ ಹೇಳ್ಬೋದು ನೆಡಲಿಕ್ಕೆ. ಇಲ್ಲಿವರೆಗೂ ನಿಮಗೆ ಸ್ಥಳೀಯ ಮರಗಳು ಎಲ್ಲೆಲ್ಲಿ ಸಿಗುತ್ತದೆ, ಏನು ಯಾವ ನರ್ಸರಿ ಸಿಗುತ್ತೆ ಅಂತ ಹೇಳಿದ್ದೀವಿ. ಮತ್ತು ಮುಂದೆ ಸಣ್ಣ ರೈತರಿಗೆ ಯಾವ ಮರಗಳನ್ನು ನಾವು ಶಿಫಾರಸು ಮಾಡ್ತೀವಿ ಅಂತ ಹೇಳಿದರೆ, ಮೊದಲನೇದಾಗಿ ಹತ್ತಿ ಮರ ನೋಡ್ತಾ ಇದ್ರಲ್ಲ ನೀವು, ಮರ ಇದನ್ನು ನೀವು ತೋಟದಲ್ಲಿ ಹಾಕ್ಬೋದು. ಒಂದು 5ರಿಂದ 10 ಮರಗಳನ್ನು ಹಾಕ್ಬೋದು ನೀವು ಎಕರೆಗೆ. ಇದು ಬಿಳಿ ಬಸರಿ ಅಂತ ಹೇಳ್ಬಿಟ್ಟು,
ಇದನ್ನು ಸಹಿತ ನೀವು ತೋಟಗಳಲ್ಲಿ ಸ್ಥಳೀಯ ಮರವಾಗಿ ನೆಡ್ಬೋದು ನೀವು. ಈಗೇನು ನೋಡ್ತಾ ಇದ್ದೀರಾ, ಇದು ನೇರಳೆ ಮರ ಅಂತ. ಇದು ಹಣ್ಣು ಬಿಡುತ್ತೆ. ಇದು ಪಕ್ಷಿಗಳಿಗೆಲ್ಲ ಪ್ರಿಯವಾದ ಹಣ್ಣು. ಇದು ನಾವು ತಿನ್ಬೋದು. ಇದನ್ನು ಸಹಿತ ನಾವು ತೋಟಗಳಲ್ಲಿ ಶಿಫಾರಸು ಮಾಡ್ತಾಯಿದ್ವಿ. ಮತ್ತು ಇದು ಏನು ನೋಡ್ತಾ ಇದ್ದೀರಾ, ಇದು ಮೆಣಸ ಬೇರೆ ಅಂತ ಮರ. ಇದು ಬೊಕ್ಕಳ ಅಂತ ಹೇಳ್ಬಿಟ್ಟು ಇದು ಹಣ್ಣು ಬಿಡುತ್ತದೆ. ಇದು ಸಹಿತ ಪಕ್ಷಿಗಳಿಗೆ ಆಹಾರ ಒದಗಿಸ್ತದೆ. ಈಗೇನು ನೋಡ್ತಾ ಇದ್ರೆ ಎತ್ತರವಾಗಿ ಬೆಳೀತಿರ್ತೀರ ಕಾಡು ಮಾವಿನ ಮರ. ಇದನ್ನು ಸಹಿತ ನೀವು ತೋಟಗಳಲ್ಲಿ ನೆಡ್ಬೋದು. ಈಗೇನು ನೋಡ್ತಾ ಇದ್ರೆ ಇದು ಚಿಗುರು, ಎಲೆ ಎಲ್ಲ ಚಿಗುರಿದೆ. ಇದು ಹೊಸದಾಗಿ ಇದು ಹೊನ್ನೆ ಮರ. ಇದನ್ನು ಸಹಿತ ತೋಟಗಳಲ್ಲಿ. ಹಲವಾಣ ಮರ, ಇದು ಸ್ಥಳೀಯವಾಗಿ ಸಿಗ್ತಕ್ಕಂಥ ಮರ. ಇದನ್ನು 2ನೇ ಹಂತದ ನೆರಳು ಮರವಾಗಿ ನಾವು ಪರಿಗಣಿಸ್ತಿದ್ದೀವಿ ಅರೇಬಿಕಾದಲ್ಲಿ. ನೋಡ್ತಾ ಇರೋದು ಹೆಬ್ಬಲ್ಸು. ಇದು ಸಹಿತ ತೋಟಗಳಲ್ಲಿ ನೆಡ್ಬೋದು ನಾವು. ಈಗೇನು ನೋಡ್ತಾ ಇದ್ರೆ ಇದು ಹಲಸಿನ ಮರ. ಇದನ್ನು ಸಹಿತ ಕಾಫಿ ತೋಟದಲ್ಲಿ ನೆಡ್ಬೋದು. ಮೊದಲನೇದಾಗಿ ಗಿಡ ನೆಡಬೇಕಂತ ಮೊದಲೇ ನಾವು ಮಣ್ಣನ್ನು ಮೇಲ್ಗಡೆ ಕ್ಲೀನ್ ಮಾಡಿಕೊಂಡು ಆ ಮೇಲ್ ಪದರವನ್ನು ಮಾತ್ರ ಸಪ್ರೇಟಾಗಿ ಮಣ್ಣನ್ನು ತೆಗೆದಿಟ್ಕೋಬೇಕು. ಈಗ ಪಿಟ್ಟಿನ ಅಳತೆ ಎಷ್ಟಿರ್ಬೇಕಂತ ಹೇಳಿದ್ರೆ 1 ಅಡಿ ಅಗಲ, 1 ಅಡಿ ಆಳ ಮತ್ತು 1 ಅಡಿ ಎತ್ತರ ಇದಿರಬೇಕು. ಈಗ ನೋಡ್ತಾ ಇದ್ದೀರಲ್ಲ, ಈ ಗುಂಡಿ 1 ಅಡಿ ಆಳ, ಅಗಲ ಮತ್ತು ಎತ್ತರ ಇದೆ. ಇದಕ್ಕೆ ಈಗ ರೆಡಿಯಾಗಿದೆ ಗಿಡ ನೆಡಲಿಕ್ಕೆ. ಕಾಂಪೋಸ್ಟ್ 50 ಗ್ರಾಮ್ ರಾಕ್ ಫಾಸ್ಫೇಟ್. ಗಿಡವನ್ನು ನೆಡುವ ಮುನ್ನ ಮೊದಲನೇದಾಗಿ ರಾಕ್ ಫಾಸ್ಫೇಟನ್ನು ತಳಭಾಗಕ್ಕೆ ಹಾಕ್ಕೊಳ್ಬೇಕು. ಚೆನ್ನಾಗಿ ಕಳಿತ ಕಾಂಪೋಸ್ಟ್ ಗೊಬ್ಬರ. ಈಗೇನು ರಾಕ್ ಫಾಸ್ಫೇಟ್ 50 ಗ್ರಾಮ್ ಮತ್ತು ಕಾಂಪೋಸ್ಟ್ ಗೊಬ್ಬರ ಹಾಕಿದ ಮೇಲೆ ಈ ತಂದಿರ್ತಕ್ಕಂಥ ಸಸಿಯನ್ನು ಮಧ್ಯಭಾಗದಲ್ಲಿ ಇಟ್ಬಿಟ್ಟು ಸುತ್ತ ಏನು ಮೇಲ್ಮಣ್ಣು ಏನಿದೆ ಅದನ್ನು ಸುತ್ತಲೂ ಹಾಕ್ಬಿಟ್ಟು ಗಿಡವನ್ನು ನೆಟ್ಟಾದ್ಮೇಲೆ ನೀರು ಹಾಕ್ಬಿಟ್ಟು ಈ ಒಂದು ಸ್ಥಳೀಯ ಮರಗಳನ್ನು ನಾವು ನೆಡೋದ್ರಿಂದ ಅಥವಾ ಉಳಿಸ್ಕೊಳ್ಳೋದ್ರಿಂದ ನಾವು ನಮ್ಮ ಕಾಫಿ ತೋಟದ ಇಳುವರಿನೂ ಕಾಫಿ ಇಳುವರಿಯನ್ನು ಹೆಚ್ಚಿಸ್ಬೋದು. ಮತ್ತು ಕಾಫಿ ತೋಟದ ಮಣ್ಣಿನ ಫಲವತ್ತತೆಯನ್ನು ನಾವು ಹೆಚ್ಚಿಸ್ಕೊಳ್ಬೋದು. ಮತ್ತು ಈ ಏನು ಕಾಫಿ ತೋಟದ ವಾತಾವರಣ ಇದೆ ಅದನ್ನು ನಾವು ಉತ್ತಮಪಡಿಸ್ಕೊಳ್ಬೋದು. ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನಮಸ್ತೆ, ನನ್ನ ಹೆಸರು ಕಾಂತರಾಜು. ದೆಬ್ಬೆಗದ್ದೆ, ಸಕಲೇಶ್ಪುರ ತಾಲೂಕು, ಆನಗೋಡು ಹೋಬಳಿ. ಇಲ್ಲಿ ನಾನು ಒಬ್ಬ ರೈತನಾಗಿದ್ದೇನೆ. ನಾನು ಒಂದು ಹನಿ ರೈತ ಆಸಕ್ತ ಗುಂಪು ಅಂತೇಳಿ ಅದರಲ್ಲಿ ಸಹ ಒಂದು ಮೆಂಬರ್ ಆಗಿದ್ದೇನೆ. ತುಂಬ ವರ್ಷದಿಂದ ನಾವು ಈ ಕೃಷಿನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದರಲ್ಲಿ ನಮಗೇನು ಅಂತಂದರೆ, ನನಗೆ ತುಂಬ ಕಮ್ಮಿ ಜಾಗ ಇದ್ದಿದ್ದು. ನಂದು ಆ್ಯಕ್ಚುಲಿ ಎಷ್ಟಿದೆ ಅಂತಂದರೆ 1 ಎಕರೆ ತೋಟ ಇದೆ, 1-2 ಎಕರೆ ಗದ್ದೆ ಇದೆ. ಮತ್ತು ಅಕ್ಕಪಕ್ಕದವ್ರದ್ದು ಒಂದು ಸ್ವಲ್ಪ ಲೀಸಿಗೆಲ್ಲ ತಗೊಂಡು ತೋಟನ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನನಗೇನು ಅನ್ನಿಸ್ತು ಅಂತಂದರೆ, ನಾನು ಸಮಗ್ರ ಕೃಷಿಲಿ ಯಾವ ಥರ ಮುಂದೆ ಬರಬೇಕು ಅಂಥೇಳಿ ಒಂದು ಸ್ವಲ್ಪ ನನಗೆ ಆ ಕಡೆ ಈ ಕಡೆ ಮತ್ತು ಕೃಷಿ ಮೇಳಗಳು, ಕೃಷಿ ಇಲಾಖೆಯಲ್ಲೆಲ್ಲ ಸಂಪರ್ಕ ಮಾಡಿದಾಗ ನನಗೆ ಒಂದೇನು ಅಂತಂದರೆ, ಸಮಗ್ರ ಕೃಷಿ ಮಾಡಿದರೆ ನಾನು ಇರೋಂಥ ಜಾಗದಲ್ಲೇ ನಾನು ಜೀವನ ಮಾಡ್ಬೋದು ಅಂತೇಳಿ ತಿಳ್ಕೊಂಡೆ. ಅದರಲ್ಲಿ ಒಂದು ಪಾರ್ಟ್ ಏನು ಮಾಡಿದೆ ಅಂತಂದರೆ, ಹನಿನ ನಾನು ಸೆಲೆಕ್ಟ್ ಮಾಡ್ಕೊಂಡೆ. ನಮ್ಮ ಹಿಂದಿನ ಪುರಾತನ ಕಾಲದಿಂದಲೂ, ನಮ್ಮ ಅಜ್ಜಿ ಕಾಲದಿಂದಲೂ ತುಂಬ ಜೇನು ಸಾಕ್ತಾಯಿದ್ರು. ಅದು ಒಂದು ನನಗೆ ಪ್ಲಸ್ ಆಗಿತ್ತು. ಅದ್ರ ಜೊತೆಗೆ ನಾವು ಇದನ್ನು ಮಾಡ್ಕೊಂಡು ಹೇಗೆ ಮಾಡ್ಬೋದು ಅಂತೇಳಿ ಒಂದು ಸ್ವಲ್ಪ ಆಲ್ಟರ್ನೇಟ್ ಆಗಿ ಮಾಡ್ಕೊಂಡು
ಹನಿನ ತುಂಬ ಚೆನ್ನಾಗಿ ಮಾಡ್ಕೊಂಡು ಬರ್ತಾ ಇದ್ದೀನಿ. ಈಗ ನಾನು ಹೇಳ್ದಂಗೆ ನಮ್ಮಂಥ ಸಣ್ಣ ರೈತರುಗಳಿಗೆಲ್ಲ ಬೇರೆ ಸೋರ್ಸ್ಗಳು ಬೇಕು. ಯಾಕೆ ಅಂತಂದರೆ ಇವತ್ತಿನ ಪರಿಸ್ಥಿತಿಲಿ ನಾವು ಜಮೀನು ತಗೊಂಡು ತೋಟ ಮಾಡೋಕ್ಕಾಗಲ್ಲ. ಆ ಇರೋ ಜಮೀನಲ್ಲೇ ಯಾವ ಥರ ನಾವು ಮಾಡ್ಕೊಳ್ಬೇಕು ಅಂತಂದರೆ, ಈಗ ನನಗೆ ತಿಳಿದ ಮಟ್ಟಿಗೆ ಏನಾಯಿತು ಅಂತಂದರೆ, ಸಮಗ್ರ ಕೃಷಿಲಿ ಜೇನನ್ನು ಸಹ ಒಂದು ಪ್ಯಾರ ಆಗಿ ನಾನು ಇಟ್ಕೊಂಡಿದ್ದಾಗ ನನಗೆ ಆ ಜೇನಿನ ಬಗ್ಗೆ ತುಂಬ ಒಂದು ಸ್ವಲ್ಪ ನಾಲೆಡ್ಜ್ ಇತ್ತು, ಮೊದಲೇ ಇತ್ತು. ಯಾಕೆಂದರೆ ನಮ್ಮ ತಾತನ ಕಾಲದಿಂದಲೂ ಅದನ್ನೇನು ಮಾಡ್ತಾಯಿದ್ರು. ನಾವೆಲ್ಲ ಮೊದಲೆಲ್ಲ ಮಡಿಕೆಯಲ್ಲಿ ಅವರು ತುಪ್ಪ ತೆಗಿತಾ ಇರ್ಬೇಕಾದ್ರೆ ನಾನು ಹೋಗಿ ನೋಡ್ತಾ ಇದ್ದೆ. ಅದ್ರ ಬಗ್ಗೆ ಒಂದು ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಬಂತು. ಹಾಗಾಗಿ ನಾನು ಆ ಜೇನನ್ನು ನಾನು ತಗೊಂಡೆ. ಯಾಕೆ ಅಂತಂದರೆ ಜೇನಿಗೆ ಜಾಗ ಬೇಡ ಒಂದು, ಆಮೇಲೆ ಹೆಚ್ಚಿಗೆ ರಿಸ್ಕ್ ಇಲ್ಲ. ಎಲ್ಲೋ ಒಂದು ನಮಗೆ ಇರೋಂಥ ಜಾಗದಲ್ಲೇ ಸಹ ಅದರಲ್ಲಿ ಒಂದು ಅಪಾರ್ಟ್ಮೆಂಟ್ ಬೇಕಿಲ್ಲ, ಏನಿಲ್ಲ, ಇರೋಂಥ ಜಾಗದಲ್ಲೇ ಮಾಡ್ಕೋಬೋದು ಅನ್ನಿಸ್ತು. ಹಾಗಾಗಿ ನಾನು ಏನು ಮಾಡಿದೆ, ಅದು ಜೇನನ್ನು ಸೆಲೆಕ್ಟ್ ಮಾಡ್ಕೊಂಡೆ. ಹಾಗಾಗಿ ಅದನ್ನು ಒನ್ ಬೈ ಮಾಡ್ಕೊಂಡು ಬರ್ತಾ ಈಗ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದೀನಿ. ಮತ್ತು ಒಳ್ಳೆ ಲಾಭವೂ ಇದೆ ಇದರಲ್ಲಿ. ಜೇನಲ್ಲಿ ಲಾಭ ಮಾಡ್ಬೋದು. ಮತ್ತು ನಮಗೆ ಮೇಯ್ನ್ ಏನಾಗುತ್ತೆ ಅಂದರೆ, ಇರೋ ಚಿಕ್ಕ ತೋಟದಲ್ಲಿ ಇಳುವರಿನ ಜಾಸ್ತಿ ತೆಗಿಬೇಕು ಅಂತಂದರೆ ನಮಗೆ ಆ್ಯಕ್ಚುಲಿ ಜೇನಿದ್ರೆ ನಮ್ಮ ಒಂದು ತುಂಬ ಚೆನ್ನಾಗಿ ಇಳುವರಿ ಬರುತ್ತೆ. ಹಾಗಾಗಿ ನಾನು ಜೇನನ್ನು ಸೆಲೆಕ್ಟ್ ಮಾಡ್ಕೊಂಡು ಅದ್ರ ಬಗ್ಗೆ ನಾನು ಮುಂದಿನ ಇದರಲ್ಲಿ ಹೇಳ್ತೀನಿ. ಯಾವ ಥರ ಮಾಡಬೇಕು, ಯಾವ ಥರ ಕೂರಿಸ್ಬೇಕು, ಅದ್ರ ಬಗ್ಗೆ ನಾನೊಂದು ಮಾಹಿತಿ ಕೊಡ್ತೀನಿ. ಮೊದಲೇ ಹೇಳ್ದಂತೆ ಜೇನನ್ನು ಸಾಕ್ಬೋದು ಅಂತ ಹೇಳಿದೆ. ಯಾವ ಥರ ಸಿಚುವೇಶನ್ ಬೇಕು, ಅದಕ್ಕೆ ಯಾವ ಥರ ಪರಿಸರ ಬೇಕು ಅನ್ನೋದ್ರ ಬಗ್ಗೆ ಈಗ ಒಂದು ಸ್ವಲ್ಪ ಹೇಳ್ತೀನಿ. ನೋಡಿ, ಇಲ್ಲಿ ನೀವು ನೋಡ್ತಾ ಇರೋಂಗೆ ಹೆಂಗೆ ಅಂದರೆ, ಜೇನು ಪೆಟ್ಟಿಗೆನ ಇಡಬೇಕಾದ್ರೆ ನಾವು ಫಸ್ಟು ಸೆಲೆಕ್ಟ್ ಮಾಡ್ಕೋಬೇಕು ಯಾವ ಥರ ಜಾಗ ಅಂತ. ಒಂದು, ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿ ನೆರಳಿರಬೇಕು, ಕನಿಷ್ಠ ಅಂದರೆ 75% ನೆರಳಿರಲೇಬೇಕು. ಆಮೇಲೆ ಎರಡನೇದಾಗಿ ಔಷಧಿಗಳಿಂದ, ರಾಸಾಯನಿಕ ಗೊಬ್ಬರಗಳಿಂದ ತುಂಬ ಒಂದು ಸ್ವಲ್ಪ ದೂರ ಇದ್ದರೆ ಒಳ್ಳೆಯದು. ಆಮೇಲೆ ಮತ್ತೆ ಮೂರನೇದಾಗಿ ಏನಾಗುತ್ತೆ ಅಂದರೆ, ಒಂದು ಸ್ವಲ್ಪ ಅವಕ್ಕೆ ನೀರಿನ ಅವಶ್ಯಕತೆ ಇರೋದ್ರಿಂದ ನೀರು ಸಹ ಒಂದು ಸ್ವಲ್ಪ ದೂರ, ಒಂದು ಅರ್ಧ ಕಿಲೋಮೀಟ್ರ್ ಒಳಗಡೆ ಸಿಗೋ ಅಂಥ ಜಾಗ ಬೇಕು. ಆಮೇಲೆ ನಾಲ್ಕನೇದಾಗಿ ಅವಕ್ಕೆ ಹೂವಿನ ಗಿಡಗಳು ತುಂಬ ಯಥೇಚ್ಛವಾಗಿರೋ ಅಂಥ ಜಾಗ ಬೇಕು. ಅಟ್ಲೀಸ್ಟ್ ಮನೆ ಹತ್ರ ಹೂವಿನ ಗಿಡ ಇದ್ದರೂ ನಡೆಯುತ್ತೆ. ಆ್ಯಕ್ಚುಲಿ ಹೂವಿನ ಗಿಡ ಇದ್ದರೆ ತುಂಬ ಒಳ್ಳೆಯದು. ಆ ಥರ ಜಾಗನ ಸೆಲೆಕ್ಟ್ ಮಾಡ್ಕೋಬೇಕು. ನಾವು ಫಸ್ಟು ಜೇನು ಇಡ್ತೀವಿ ಅಂತಂದರೆ ಜಾಗನ ಮೇಯ್ನು ಸೆಲೆಕ್ಟ್ ಮಾಡೋದು ತುಂಬ ಒಳ್ಳೆಯದು. ಆದಷ್ಟು ನೆರಳಿರೋ ಅಂಥ ಏರಿಯಾನ ಸೆಲೆಕ್ಟ್ ಮಾಡಿದರೆ ತುಂಬ ಒಳ್ಳೆಯದು. ನಾನೀಗ ಮೊದಲೇ ಹೇಳಿದೆ ನಿಮಗೆ ಯಾವ ಥರ ಜಾಗನ ಸೆಲೆಕ್ಟ್ ಮಾಡ್ಕೋಬೇಕು ಅಂತ. ಆಯಿತು, ಈಗ ಜಾಗ ಸೆಲೆಕ್ಟ್ ಮಾಡಾಯಿತು. ಜಾಗ ಸೆಲೆಕ್ಟ್ ಆದಮೇಲೆ ಯಾವ ಥರ ಇನ್ಸ್ಟಾಲ್ ಮಾಡಬೇಕು ಅಂತೇಳಿ ನೋಡಿ. ಇದಕ್ಕೆ ಜೇನು ಪೆಟ್ಟಿಗೆ ಅಂತ ಹೇಳ್ತಾರೆ. ಇದು 6 ಕಡ್ಡಿ ಜೇನು ಪೆಟ್ಟಿಗೆ. ಇದರಲ್ಲಿ ವೆರೈಟಿ ಚೇಂಜ್ ಇರುತ್ತೆ. ನೋಡಿ, ಮೊದಲನೇದು ನೋಡಿ ಇಲ್ಲಿದೆ ಕೆಳಗಡೆ, ಇದು ತಳ ಹಲಿಗೆ. ಯಾವತ್ತು ತಳ ಹಲಿಗೆನ ಕ್ಲೀನ್ ಇರಬೇಕು. ನೋಡಿ, ಇದು ತಳ ಹಲಿಗೆ ಆಗಿರುತ್ತೆ. ಅದರ ಮೇಲ್ಗಡೆಗೆ ನೋಡಿ, ಇದು ಸಂಸಾರ ಕೋಣೆ ಅಂತೇಳಿ, ಇದನ್ನು ಇದ್ರ ಮೇಲ್ಗಡೆ ಇಟ್ಕೋಬೇಕು. ನೋಡಿ, ಇಲ್ಲಿ ಕಾಣ್ತಾ ಇದೆ, ಇದು ಬಂದು ಸಂಸಾರ ಕೋಣೆ ಅಂತ ಹೇಳ್ತೀವಿ. ಈ ಸಂಸಾರ ಕೋಣೆಯಲ್ಲಿ ಏನಾಗಿರುತ್ತೆ ಅಂತಂದರೆ, ಇದರಲ್ಲಿ ಅದು ಜೇನು ಸಂಸಾರ ಮಾಡೋದಕ್ಕೆ ಏನು ಬೇಕೋ ಅದನ್ನು ಈ ಪೆಟ್ಟಿಗೆಯಲ್ಲಿ ಇಟ್ಕೊಂಡಿರುತ್ತೆ. ಅದರ ಮೇಲ್ಗಡೆ ನಮಗೆ ನೋಡಿ, ನಾವು ಜೇನು ತೆಗಿತೀವಲ್ಲ, ಇದು ನಮಗೆ ಇದರಲ್ಲಿ ಏನಿರುತ್ತೆ ಅಂದರೆ, ನಾವು ಆ್ಯಕ್ಚುಲಿ ಅದರಿಂದ ಹೆಚ್ಚಾಗಿದ್ದ ಜೇನನ್ನು ಇದಕ್ಕೆ ಇನ್ಸ್ಟಾಲ್ ಮಾಡುತ್ತೆ. ಅದನ್ನು ನಾವು ತಗೊಳ್ಳೋ ಅಂಥ ಪೆಟ್ಟಿಗೆ. ಅದಾದಮೇಲೆ ಇದು ಮೇಲ್ಗಡೆ ಟಾಪ್ ಕವರು, ಇದು ಇಷ್ಟಿರುತ್ತೆ. ಇದಾದ ತಕ್ಷಣ ನಮ್ಗೆ ಏನಾಗುತ್ತೆ ಅಂದರೆ, ಇದು ದಾರನ ನಾವು ಕಟ್ಟಿ ಯಾವಾಗಲೂ ಬಿಗಿ ಬಂದೋಬಸ್ತಲ್ಲಿ ಇಟ್ಕೊಂಡಿರ್ಬೇಕು. ನೋಡಿ, ಈ ಥರ ಕಟ್ಟಿದ್ದೆ ಆದರೆ ನಿಮಗೆ ಮಳೆಗಾಲದಲ್ಲಿ ಮತ್ತು ಯಾವುದಾದ್ರೂ ಪ್ರಾಣಿಗಳು ಯಾವುದಾದ್ರೂ ಅಕಸ್ಮಾತಾಗಿ ಏನಾದ್ರು ಬಂದು ಉಣ್ಸಿದ್ರೆ, ಕೆಳಗಡೆ ಬೀಳ್ಸಿತ್ತು ಅಂದರೆ ಏನೂ ಡ್ಯಾಮೇಜ್ ಆಗಲ್ಲ. ಹಾಗಾಗಿ ಇಷ್ಟು ಒಂದು ಜೇನು ಪೆಟ್ಟಿಗೆ ಏನು ನಾವು ಮಾಡ್ತೀವಿ, ಇದರಲ್ಲಿ ಇಷ್ಟು ಸಾಮಗ್ರಿಗಳು ಇದ್ರ ಜೇನು ಪೆಟ್ಟಿಗೆಯಲ್ಲಿ ಇರುತ್ತೆ. ನೋಡಿ, ನಾನು ಮೊದಲು ಹೇಳ್ದಂಗೆ ಇದು ನೋಡಿ ಸಂಸಾರ ಕೋಣೆ. ಇದರಲ್ಲಿ ಕಡ್ಡಿಗಳು ಲಾಂಗ್ ಇರುತ್ತೆ, ಸ್ವಲ್ಪ ಲಾಂಗ್ ಇರುತ್ತೆ. ನಾವು ಜೇನು ತೆಗಿಯೋ ಕಡ್ಡಿ ಏನಿರುತ್ತೆ ಅದೊಂದು ಸ್ವಲ್ಪ ಚಿಕ್ಕದಿರುತ್ತೆ. ಇದರಲ್ಲಿ ನೋಡಿ ಟೋಟಲಿ 6 ಕಡ್ಡಿ ಇರುತ್ತೆ. ಈ ಕಡೆ 3, ಈ ಕಡೆ 3 ಇರುತ್ತೆ. ಇದು ಸಮಾನಾಂತರದಲ್ಲಿ ಇಟ್ಕೊಳ್ಬೇಕು. ಇದಕ್ಕೆ ಆಲ್ರೆಡಿ ಜೇನನ್ನು ಕೂರಿಸಿದ್ರೆ ಜೇನು ಹುಳನ್ನು ಇದಕ್ಕೆ ಬಿಟ್ಟರೆ ಇದು ಸಂಸಾರದಲ್ಲಿ ಮಾಡ್ತಾ ಇರುತ್ತೆ. ನೋಡಿ, ನೆಕ್ಸ್ಟಿಗೆ ಇದು ಇದ್ರ ಮೇಲ್ಗಡೆ ಇಡೋಂಥದ್ದು. ನೋಡಿ, ಇದು ಅಳತೆಯಲ್ಲಿ ಚಿಕ್ಕ ಇರುತ್ತೆ. ಈ ಫ್ರೇಮು ಅಳತೆಯಲ್ಲಿ ಚಿಕ್ಕ ಇರುತ್ತೆ. ಇದನ್ನಿಟ್ಟು ಒಂದು 15ರಿಂದ 20 ದಿವಸದ ಮೇಲ್ಗಡೆ ಈ ಮೇಲ್ಗಡೆ ಚೇಂಬರ್ನ ಇಡಬೇಕು. ಇದರಲ್ಲಿ ಆ್ಯಕ್ಚುಲಿ ತುಪ್ಪ ಬಂದಿರುತ್ತೆ. ಇದನ್ನು ನಾವು ಮಾತ್ರ ತಗೊಳ್ಳೋದು. ಅದು ಕೆಳಗಡೆದು ಜೇನು ಹುಳುಗಳಿಗೆ, ಇದು ಮೇಲ್ಗಡೆದು ನಾವು ತಗೊಳ್ಳೋದಕ್ಕೆ. ಅದ್ರ ಮೇಲ್ಗಡೆ ನೋಡಿ ಟಾಪ್ ಕವರ್ ಇರುತ್ತೆ. ಇದು ಕ್ಲೋಸ್ ಮಾಡಿದರೆ ಇಲ್ಲಿಗೆ ಒಂದು ಜೇನು ಪೆಟ್ಟಿಗೆ ಕ್ಲಿಯರ್ ಆಯಿತು. ಈ ಥರ ಇರುತ್ತೆ.
ಈಗ ನಾವು ಜೇನ್ ಪೆಟ್ಟಿಗೆ ಯಾವ ಥರ ಇಡಬೇಕು, ಪ್ಲೇಸ್ ಯಾವ ಥರ ಆಯ್ಕೆ ಮಾಡ್ಕೋಬೇಕು ಇದೆಲ್ಲ ಹೇಳಾದ್ಮೇಲೆ ಈಗ ಒಂದು ಎಕರೆ ಜಾಗಕ್ಕೆ ಎಷ್ಟು ಪೆಟ್ಟಿಗೆನ ಇನ್ಸ್ಟಾಲ್ ಮಾಡ್ಬೋದು, ಅದಕ್ಕೆ ಎಷ್ಟು ಕಾಸ್ಟ್ ಆಗುತ್ತೆ ಅನ್ನೋ ಅದ್ರ ಬಗ್ಗೆ ನಾವು ತಿಳ್ಕೊಬೇಕಲ್ಲ. ಯಾಕೆ ಅಂತಂದರೆ ದುಡ್ಡಿಗಾಗಿ ನಾವು ಯಾವುದೇ ಒಂದು ಬೆಳಿತೀವಿ, ಯಾವುದೇ ಒಂದು ಮಾಡ್ತೀವಿ ಅಂದರೆ ದುಡ್ಡಿಗಾಗಿ ಮಾಡ್ತಿರ್ತೀವಿ. ಹಾಗಾಗಿ ಎಷ್ಟು ಖರ್ಚು ಬರುತ್ತೆ ನೋಡಿ. ಈ ಥರ ಒಂದು ಪೆಟ್ಟಿಗೆನ ನಾವು ತಗೊಳ್ತೀವಿ ಅಂದರೆ 3700ರಿಂದ 4000 ರೂಪಾಯಿ ಒಂದು ಪೆಟ್ಟಿಗೆ ಖರ್ಚಾಗುತ್ತೆ. ಹೆಚ್ಚು ಕಮ್ಮಿ 1 ಎಕರೆ ರೋಬಸ್ಟ ತೋಟ ಅಲ್ಲ 1 ಎಕರೆ ಜಾಗ ಇದೆ ಅಂತಂದರೆ ಒಂದು 4ರಿಂದ 5 ಬಾಕ್ಸ್ ಬೇಕು. 4 ಬಾಕ್ಸ್ ಇಡ್ತೀನಿ ಅಂದರೆ ಒಂದು 16ರಿಂದ 18,000ವರೆಗೂ ಖರ್ಚಾಗುತ್ತೆ. ಆ ಥರದ್ದನ್ನು ನಾವು ಒಂದ್ಸರಿ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಅದರಲ್ಲಿಂದ ಲಾಭನೂ ತಗೋಬೋದು. ಅದನ್ನು 1 ವರ್ಷಕ್ಕೆ ಆ ದುಡ್ಡನ್ನು ನಾವು ತಂದಾಯಿತು. ಆಮೇಲೆ ಜೇನನ್ನು ಎಲ್ಲಿ ಯಾವ ವೆದರ್ ಇಟ್ಟಬೇಕು ಅಂತ ಆಯಿತು. ಅದಾದಮೇಲೆ ಜೇನು ಪೆಟ್ಟಿಗೆ ಬಗ್ಗೆನೂ ಮಾಹಿತಿ ತಿಳ್ಕೊಂಡ್ವಿ. ಈಗ ಅದಾದ ತಕ್ಷಣ ಬರೀ ಪೆಟ್ಟಿಗೆ ತಗೊಂಡ್ರಾಗಲಿಲ್ಲ, ಅದಕ್ಕೆ ನಮ್ಮ ಸೆಕ್ಯೂರಿಗೆ ಏನೇನು ಬೇಕು, ಜೇನು ತೆಗಿಯೋದಕ್ಕೆ ಏನು ಬೇಕು, ಜೇನು ಪೆಟ್ಟಿಗೆನ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ, ಅಲ್ಲ ಜೇನು ಪೆಟ್ಟಿಗೆನ ಕ್ಲೀನ್ ಮಾಡೋಕ್ಕೆ ಏನೇನು ಬೇಕು ಅಂತೇಳಿ ಅದ್ರ ಬಗ್ಗೆ ಒಂದು ಸ್ವಲ್ಪ ನೋಡಿ. ಇದು ಮುಖಪರದೆ ಅಂತ ಹೇಳ್ತೀವಿ. ಇದಿದೆಯಲ್ಲ, ಇದು ಮುಖಪರದೆ. ಇದನ್ನು ನಾವೇನಾದರೂ ಜೇನುಗಳು ತುಂಬ ಕಚ್ಚುತ್ತಾ ಇದ್ದಾವೆ ಅಂದಾಗ, ಫಸ್ಟ್ ಸ್ಟಾರ್ಟ್ ಮಾಡ್ತೀವಿ ಅಂದಾಗ ನೋಡಿ ಇದನ್ನು ನಾನು ಈ ಥರ ಹಾಕೊಳ್ಬೇಕು. ಈಗ ನೋಡಿ, ಇದು ನಮಗೆ ಹುಳು ಸಡನ್ನಾಗಿ ಬಂದರೆ ಕಚ್ಚಲ್ಲ. ಇದು ಒಂದನೇದಾಯಿತು. ಇದಾದ ತಕ್ಷಣ ಹ್ಯಾಂಡ್ ಗ್ಲೌಸ್ಗಳು ಬೇಕು. ಹ್ಯಾಂಡ್ ಗ್ಲೌಸ್ ಅಂದರೆ ಯಾಕೆ ಅಂತಂದರೆ ಇದೇನಾದ್ರು ಹುಳಗಳು ನಮಗೆ ಬಂದು ಕಚ್ಚುತ್ತವೆ ಅಂತೇಳಿ. ಗೇಟ್ ಆದಮೇಲೆ ಈಗ ನೋಡಿ ಚಾಕು, ಇದು ಚಾಕ್ಗಳು ಸಹ ಬೇಕು. ಯಾಕೆ ಅಂತಂದರೆ ಅರಿನ ಕಟ್ ಮಾಡೋದಕ್ಕೆ, ಸೈಡ್ ಏನಾದ್ರು ಸಿಗಾಕೊಂಡಿದ್ರೆ ಅದನ್ನು ತೆಗೆಯೋದಕ್ಕೆ ಚಾಕ್ ಬೇಕು. ಅದಾದಮೇಲೆ ನೆಕ್ಸ್ಟು ನಮಗೆ ನೋಡಿ ಇದು ಹೊಗೆತಿದಿ ಅಂತೇಳಿ. ಹೊಗೆತಿದಿ ಅಂತಂದರೆ ಯಾಕೆ ಅಂತಂದರೆ ಇದು ನಮಗೆ ಅಕಸ್ಮಾತಾಗಿ ಏನಾದರೂ ಜೇನು ಹುಳುಗಳು ಚುಚ್ಚುತ್ತವೆ ಅಂದಾಗ ಇದನ್ನು ಯೂಸ್ ಮಾಡಬೇಕು. ಅದ್ರ ಜೊತೆಗೆ ಇದು ತೆಂಗಿಂದು ಹೊಚ್ಚು, ತೆಂಗಿಂದು ಜುಂಗು ಅಂತ ಹೇಳ್ತೀವಿ, ತೆಂಗಿಂದು ಕಜಬೆ ಅಂತ ಹೇಳ್ತೀವಿ. ಇದನ್ನು ನೋಡಿ ಇದ್ರೊಳಗಡೆ ಹಾಕಿ ಇದಕ್ಕೊಂದು ಸ್ವಲ್ಪ, ಅದ್ರ ಜೊತೆಗೆ ಒಂದು ಸಿಗರ್ಲೇಟ್ರ್, ಯಾಕೆಂದರೆ ಅದಕ್ಕೆ ಬೆಂಕಿ ಹಾಕ್ಕೊಂಡು ಒಂದು ಸ್ವಲ್ಪ ಹೊಗೆ ಮಾಡ್ಕೊಳ್ಳೋಕ್ಕೆ ಇದನ್ನು ಈ ಥರ ಇನ್ಸ್ಟಾಲ್ ಮಾಡ್ಕೊಂಡು, ಇದು ಹೊಗೆ ತಿದಿ ಅಂತ ಹೇಳಿ ಹೇಳ್ತೀವಿ. ಇದನ್ನು ಅಕಸ್ಮಾತಾಗಿ ತುಂಬ ಜೇನುಹುಳ ಕಚ್ಚುತ್ತಾ ಇದ್ದಾವೆ ಅಂದಾಗ ಒಂದು ಸ್ವಲ್ಪ ಈ ಥರ ಲೈಟಾಗಿ ಹಾಕೊಂಡ್ರೆ ಹುಳ ಕಚ್ಚೋದು ಕಮ್ಮಿ ಆಗುತ್ತೆ. ಅದಾದಮೇಲೆ ಈಗ ಜೇನು ಕೂರ್ಸಿ ಆಯಿತು, ಅದೆಲ್ಲ ಆಯಿತು. ಜೇನು ತೆಗಿಬೇಕಾದ್ರೆ ಈ ಹತಾರಗಳೆಲ್ಲ ಇಟ್ಕೊಂಡ್ವಿ. ಅದಾದಮೇಲೆ ನಾವು ಜೇನನ್ನ ಮಾಡ್ತೀವಿ ಅಂತಂದರೆ ಒಂದು ಮಿಷಿನ್ ಬೇಕು. ಇದನ್ನು ಸಹ ನಾವು ಇಟ್ಕೊಳ್ಬೇಕು. ಇದರೊಳಗಡೆ ಏನಾಗುತ್ತೆ ಅಂದರೆ ನೋಡಿ, ನಾನು ಮೊದಲೇ ಹೇಳ್ದಂಗೆ ಇದರಲ್ಲಿ ನಾವು ಜೇನು ತೆಗಿಯೋಂಥ ಕಡ್ಡಿಗಳಿದೆ ನೋಡಿ. ಇದರಲ್ಲಿ ಅರಿ ಕಟ್ಟಿರುತ್ತೆ. ಇದನ್ನು ನೋಡಿ ಒಳಗಡೆ ಹಾಕಿ ನಾವು ಈಗ ತಿರುಗಿಸಿದ್ದೆ ಆಗಿದ್ರೆ ಈ ಹೋರಲ್ಲಿ ಜೇನು ಬರುತ್ತೆ. ಇಷ್ಟನ್ನ ನಾವು ಯಾವಾಗಲೂ ನಮ್ಮ ಜೊತೆನೇ ಇಟ್ಕೊಂಡಿರ್ಬೇಕು ಒಂದು ಜೇನು ಸಾಕ್ತೀವಿ ಅಂತ ಅಂದಾಗ. ನಾನು ಮೊದಲೇ ಹೇಳ್ದಂಗೆ ಈಗ ಪೆಟ್ಟಿಗೆ ಆಯಿತು, ಪೆಟ್ಟಿಗೆ ತಂದಾಯಿತು, ಇಟ್ಟಾಯಿತು. ಈಗ ಅದಾದಮೇಲೆ ಈಗ ಒಂದು 2.5 ತಿಂಗಳು ನಾವು ಪೆಟ್ಟಿಗೆ ತಂದು 2.5 ತಿಂಗಳಾಯಿತು. ಆಮೇಲೆ ಒಂದ್ಸರಿ ನಾವು ನೋಡಬೇಕು ಅಷ್ಟು ಆಲ್ರೆಡಿ ಯಾವ ಥರ ಕೆಲಸ ಮಾಡಿರುತ್ತೆ ಏನು ಅಂತೇಳಿ. ನೀವು ಹೊಸದಾಗಿ ಪೆಟ್ಟಿಗೆ ಇಡೋದ್ರಿಂದ ಒಂದು ಸ್ವಲ್ಪ ಕಚ್ಚುವಂಥ ಚುಚ್ಚೋದು ಜೇನುಹುಳ ಒಂದು ಸ್ವಲ್ಪ ಸಾಮಾನ್ಯ ಇರುತ್ತೆ. ಆಗೇನು ಮಾಡಬೇಕು ಅಂದರೆ ನೋಡಿ, ಇದು ಹೊಗೆತಿದೆ ಅಂತೇಳಿ ಇದಕ್ಕೆ ತೆಂಗಿನ ಹೊಚ್ಚಲ್ಲಿ ಒಂದು ಸ್ವಲ್ಪ ಬೆಂಕಿ ಹಾಕಬೇಕು. ಬೆಂಕಿ ಹಾಕಿ ಇದ್ರೊಳಗಡೆ ಇಟ್ಟು ಈಗ ಆಲ್ರೆಡಿ ಹೊಗೆ ಬರ್ತಾ ಇದೆ. ನೋಡಿ, ಸ್ವಲ್ಪ ಈ ಥರ ಹೊಗೆ ಕೊಟ್ಟರೆ ಅದು ಕಚ್ಚೋದನ್ನ ಕಮ್ಮಿ ಮಾಡುತ್ತೆ. ನೋಡಿ, ಆಲ್ರೆಡಿ ತುಪ್ಪ ಬಂದಿದೆ. ಒಂದು 2ರಿಂದ 2.5 ತಿಂಗಳಾದಮೇಲೆ ಈ ಥರ ಇರುತ್ತೆ. ನೋಡಿ, 2.5 ತಿಂಗಳಾದಮೇಲೆ ನೋಡಿ ಈ ಥರ ತುಂಬ ತುಪ್ಪ ಇರುತ್ತೆ ನೋಡಿ, ಈ ಥರ ಇದೆ. ಇದನ್ನು ಈಗ ನಾನು ಮೊದಲಿಗೆ ಮಿಷಿನ್ ತೋರಿಸಿದ್ನಲ್ಲ, ಆ ಥರ ಮಿಷಿನಿಗೆ ಚಾಕಲ್ಲಿ ಸೈಡ್ನ ಹೊಡೆದು ಆ ಮಿಷಿನ್ ಒಳಗಡೆ ಇಟ್ಟು ರೋಲ್ ಮಾಡಿದ್ದೆ ಆದರೆ ನಿಮಗೆ ಆಲ್ರೆಡಿ ತುಪ್ಪ ಬಂದಿರುತ್ತೆ. ಯಾವುದೇ ಕಾರಣಕ್ಕೂ ಕೆಳಗಡೆ ಅಡಿಮಣೆ ಪೆಟ್ಟಿಗೆ ಇದೆಯಲ್ಲ ಅದರದ್ದು ತುಪ್ಪನ ತೆಗಿಬಾರ್ದು. ಇದು ನೋಡಿ, ನೀವು ನೋಡಿದರೆ ಇದು ಹೆಚ್ಚು ಕಮ್ಮಿ ಅರ್ಧ kg ಬರುತ್ತೆ. ಒಂದು ಫ್ರೇಮಲ್ಲಿ ಅರ್ಧ kg ಅಂದರೆ 6 ಫ್ರೇಮ್ ಇರುತ್ತೆ. ಅಲ್ಲಿಗೆ ಹೆಚ್ಚು ಕಮ್ಮಿ 3 kg, 2.5ರಿಂದ 3 kg ಅಂತೂ ತುಪ್ಪ ಗ್ಯಾರಂಟಿ ಸಿಗುತ್ತೆ. ಹಾಗಾಗಿ ಒಂದು ನಮಗೆ ಪಾಲಿನೇಷನ್ ಆದಂಗೂ ಆಯಿತು,
ನಮ್ಮ ಪರಿಸರ ಉಳ್ದಂಗೂ ಆಯಿತು, ಅದೇ ಥರ ನಮಗೆ ದುಡ್ಡು ಸಹ ಬಂದಂಗಾಯಿತು. ಈ ಥರ ಇದೆ. ನೋಡಿ ನೀವು ಯಾವುದೇ ಫ್ರೇಮಲ್ಲಿ ತೆಗೆದ್ರೂ ತುಂಬ ಚೆನ್ನಾಗಿ ನೋಡಿ, ಈ ಫ್ರೇಮಲ್ಲೂ ಸಹ ನೋಡಿ ಆ ಥರ ಇದೆ. ಈಗ ಜೇನಿಂದ ಹೇಗೆ ಇಳುವರಿ ಜಾಸ್ತಿ ಆಗುತ್ತೆ ಅನ್ನೋದನ್ನ ತಿಳ್ಕೊಂಡ್ರೆ, ಈಗ ಇದನ್ನ ಹೇಗೆ ಹಾರ್ವೆಸ್ಟ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಈ ಥರ ಜೇನ್ನ ಹರಿನ ಈ ಥರ ಮಿಷಿನಲ್ಲಿ ಹಾಕೋಬೇಕು ಫಸ್ಟು. ಈಗ ನಾವು ಜಾಸ್ತಿ ತೆಗ್ದಿಲ್ಲ ನಾವು, ಅದರಿಂದ ಒಂದನ್ನ ಹಾಕೊಂಡು ಎಕ್ಸಾಂಪಲ್ ತೋರಿಸ್ತೀನಿ. ಇದನ್ನ ಈ ಬಾಕ್ಸ್ ಒಳಗಡೆ ಹಾಕೊಂಡು ಈ ಥರ ರನ್ ಮಾಡಬೇಕು. ಒಂದು ಸ್ವಲ್ಪ ರನ್ ಮಾಡಿದ್ಮೇಲೆ ಇಲ್ಲಿ ಜೇನುತುಪ್ಪ ಬರುತ್ತೆ, ತಿರುಗಿಸಿದ್ಮೇಲೆ ಜೇನುತುಪ್ಪ ಇಲ್ಲಿ ಬರುತ್ತೆ. ಇದನ್ನ ಕಲೆಕ್ಟ್ ಮಾಡ್ಕೋಬೇಕು. ಜೇನು ಅಂತ ಬಂದಾಗ ಏನಾಗುತ್ತೆ ಅಂತಂದರೆ, ಯಾರ್ಯಾರು ಪ್ರೋತ್ಸಾಹ ಮಾಡ್ತಾಯಿದ್ದಾರೆ ನಮಗೆ ಗೌರ್ಮೆಂಟ್ ಅಂತೂ ತುಂಬ ಉಪಯೋಗ ಮಾಡ್ತಾಯಿದೆ. ಈಗೇನಾಗಿದೆ ಅಂತಂದರೆ ಮಧುವನ ಸ್ಕೀಮ್ ಅಂತ ಹೇಳಿ ಕೊಡ್ತಾ ಇದೆ, ಮತ್ತು ತೋಟಗಾರಿಕೆ ಇಲಾಖೆಗಳಲ್ಲಿ ಕೆಲವೊಂದೆಲ್ಲ ತರಬೇತಿಗಳು ಕೊಡ್ತಾ ಇದೆ. ತುಂಬ ಗೌರ್ಮೆಂಟಿಂದ ಜೇನನ್ನು ಉಳಿಸಿ ಅಂತೇಳಿ ತುಂಬ ಪ್ರೋಗ್ರಾಮ್ಗಳಾಗ್ತಿದ್ದಾವೆ. ಅದರಲ್ಲಿ ಏನಾಗ್ತಾಯಿದೆ ಅಂದರೆ, ನಮ್ಮಂಥ ಸಣ್ಣ ರೈತಗಳೆಲ್ಲ ಇದನ್ನು ಸದುಪಯೋಗ ಪಡ್ಕೊಳ್ಬೇಕು. ಯಾಕೆಂತಂದರೆ ನಾವು ಯಾರ್ದೋ ಒಂದು ಪ್ರೋಗ್ರಾಮಿಗೆ ಹೋಗ್ತಾ ಇರ್ತೀವಿ, ಅದರಲ್ಲೂ ಜೇನು ಅಂತ ಬಂದಾಗ ನಾವು ಒಂದು ಹೆಜ್ಜೆ ಮುಂದಿಟ್ಟು ಹೋಗಿ ಅದರದ್ದು ಏನಿದೆ ಏನು ಅಂತೇಳಿ ನಾವು ಅದರ ಉಪಯೋಗ ಪಡ್ಕೋಬೇಕು. ಈಗ ಅದೇ ಥರ ನೋಡಿ, ನಮ್ಮದು ICRL ಅಂತ ಒಂದು ಇದನ್ನು ಮಾಡಿದ್ದಾರೆ. ಅದರಲ್ಲೂ ಸಹ ನಮಗೆ ತುಂಬ ಉಪಯೋಗ ಮಾಡ್ತಿದ್ದಾರೆ. ಊರಲ್ಲೊಬ್ಬರು ರೈತರನ್ನ ಗುರುತಿಸಿ ಅವನಿಗೆ ಒಂದು ಪ್ರೋತ್ಸಾಹ ಮಾಡಿ, ಒಂದು ಜೇನುಪೆಟ್ಟಿಗೆ ಸಾಕೋದು ಯಾವ ಥರ ಏನು ಅಂತ ಹೇಳಿ ಅದೆಲ್ಲನೂ ಸಹ ವಿವರಣೆ ಮಾಡಿ ಹೇಳಿ ಒಬ್ಬ ರೈತನ ರೈತನ ಕೈ ಮಾಡಬೇಕು ಅಂತ ಹೇಳಿ ಇದು ಮಾಡ್ತಾಯಿದ್ದಾರೆ. ಅದೇ ಥರ ಈಗ ಊರಲ್ಲಿ ಅವನು ಒಬ್ಬ ರೈತನ ನೋಡಿಕೊಂಡು ಎಲ್ಲ ಉಳಿದವರೆಲ್ಲ ಸಹ ಅದೇ ಥರ ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಹೇಳಿ ಪ್ರಯತ್ನಗಳಾಗ್ತಾ ಇದೆ. ನಾವು ಅದರ ಸದುಪಯೋಗ ಪಡ್ಕೊಳ್ಳೋಣ. ಯಾಕೆಂತಂದರೆ ನಾವು ಹಿಂಗೆ ಇದ್ದರೆ ಮುಂದಿನ ಪೀಳಿಗೆಗೆ ಏನೂ ಇಲ್ದಂಗೆ ಆಗುತ್ತೆ. ಅಟ್ಲೀಸ್ಟ್ ಒಂದು ಜೇನುಳನಾರು ಬದುಕಿಸಿ ನಮ್ಮದೊಂದು ಕೃತಜ್ಞತೆ ತೋರಿಸ್ಬೋದು ಅಂತ ಹೇಳಿ. ನಮಸ್ಕಾರ, ನನ್ನ ಹೆಸರು ಶಶಿಧರ್ ಹೊಸಗದ್ದೆ ಅಂತೇಳಿ. ಸಕಲೇಶ್ಪುರ ತಾಲೂಕಿನ ಹೊಸಗದ್ದೆ ಗ್ರಾಮದಲ್ಲಿ ವಾಸ ಇದ್ದೀವಿ. ನಾನೊಬ್ಬ ಸಣ್ಣ ಬೆಳೆಗಾರ. 2 ಎಕರೆ ರೋಬಸ್ಟಾ ಮತ್ತು 2 ಎಕರೆ ಅರೇಬಿಕಾ ತೋಟ ಇದೆ. ನಾನು ಸಮಗ್ರ ಕೃಷಿ ಪದ್ಧತಿ ಅಳವಡಿಸ್ಕೊಂಡು ಕೃಷಿ ಮಾಡ್ತಾ ಇದ್ದೀನಿ. ನಾನು ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ನಿರ್ದೇಶಕನಾಗಿ ಮತ್ತು ನಮ್ಮ ಜಮನಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಹಾಗೂ ನಂದಗೋಕುಲ ರೈತ ಉತ್ಪಾದಕ ಸಂಸ್ಥೆ ಒಂದು FUನಲ್ಲಿ ಕೂಡ ಸದಸ್ಯನಾಗಿ ಸಕ್ರಿಯವಾಗಿ ಕೃಷಿ ಜೊತೆಗೆ ಅದರಲ್ಲೂ ತೊಡಗಿಸ್ಕೊಂಡು ಕೃಷಿ ಮಾಡ್ತಾ ಇದ್ದೀನಿ. ನಾನು ನನ್ನ ತೋಟದ ಮಣ್ಣು ಪರೀಕ್ಷೆ ಮಾಡಿಸಿದಾಗ pH 5.2 ಇದೆ ಅಂತ ತಿಳಿದು ಬಂತು. ನಮಗೆ ನಾವು ಕೊಟ್ಟಂಥ ರಾಸಾಯನಿಕ ಗೊಬ್ಬರ ಸರಿಯಾಗಿ ತೊಗೋಬೇಕು ಅಂದರೆ ನಮ್ಮ ತೋಟದಲ್ಲಿ 6.2ರಿಂದ 6.5 ಇದ್ದರೆ ಸೂಕ್ತ. ಹಾಗಾಗಿ ನಾವು ಈ ಮಣ್ಣು ಪರೀಕ್ಷೆ ಆಧಾರದ ಮೇಲೆ 750 kg ಸುಣ್ಣ ಬಳಸಬೇಕು ಅಂತೇಳಿ ವರದಿ ಬಂದಿದೆ. ಹಾಗಾಗಿ ಮಣ್ಣು ಪರೀಕ್ಷೆ ಮಾಡಿಸೋದು ಬಹಳ ಮುಖ್ಯ. ನಾನು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ನನ್ನ ತೋಟಕ್ಕೆ ಒಂದು ಎಕರೆಗೆ 750 kg ಡೋಲೋಮೈಟ್ ಸುಣ್ಣವನ್ನು ಬಳಸಿದ್ದೀನಿ. ಏನು ನಾವು ಕಾಫಿ ತೋಟಕ್ಕೆ ಮೊದಲನೇ ಹಂತದಲ್ಲಿ ನೀರು ಕೊಡ್ತೀವಿ, ಆವಾಗ ಮಾರ್ಚಿ ಕೊನೆ ವಾರದಲ್ಲಿ ಒಂದು ಗಿಡಕ್ಕೆ 75 ಗ್ರಾಮ್ನಂತೆ ನೈಟ್ರೋಬೋರ್ನ ಕೊಟ್ಟು ನೀರು ಕೊಡೋದ್ರಿಂದ ಗಿಡದ ಬೆಳವಣಿಗೆಗೆ ಸಹಕಾರ ಆಗ್ತದೆ. ಏನು ನಾವು ಹೂವಿನ ನೀರು ಕೊಡುವಾಗ ಒಂದು ಬ್ಯಾರಲ್ಗೆ 400 ಗ್ರಾಮ್ ಬಡ್ ಬಿಲ್ಡರ್
ಮತ್ತು 60 ml ಫ್ಲೋನೋಪಿಕ್ಸನ್ನು 200 ml ಲೀಟ್ರಿಗೆ ಬಳಸಿ ಸ್ಪ್ರೇ ಮಾಡೋದರಿಂದ ಕಾಯಿಯ ಸೆಟ್ಟಿಂಗು ಮತ್ತು ಗಾತ್ರದಲ್ಲಿ ತುಂಬ ಉಪಯೋಗ ಆಗ್ತದೆ, ಇಳುವರಿನಲ್ಲಿ ಹೆಚ್ಚಿಗೆ ಕೆಲಸ ಮಾಡ್ತದೆ. ಏನು ನಾವು ಕಾಫಿ ತೋಟದಲ್ಲಿ ಮೊದಲನೇ ಹಂತದ ಗೊಬ್ಬರವನ್ನು ಕೊಡುವಾಗ ಏನು ಮುಂಚೆ ಎಲ್ಲ ಯೂರಿಯಾ ಮಿಕ್ಸ್ಚರ್ನ ಕೊಡ್ತಿದ್ವಿ, ಅದರ ಬದಲು 19-19-19 ಕಾಂಪ್ಲೆಕ್ಸ್ ಗೊಬ್ಬರವನ್ನು ಬಳಸೋದ್ರಿಂದ ಇಳುವರಿಯಲ್ಲಿ ಮತ್ತು ಮಣ್ಣಿನ ಫಲವತ್ತತೆಯಲ್ಲಿ ತುಂಬ ಉಪಯೋಗ ಆಗ್ತದೆ. ಏನು ನಾವು ರಾಸಾಯನಿಕ ಗೊಬ್ಬರವನ್ನು ಬಳಸ್ತೀವಿ, ಅದು ಏಪ್ರಿಲ್ ತಿಂಗಳಿನಲ್ಲಿ 1 ಎಕರೆಗೆ 20-20-0-13 3 ಚೀಲಕ್ಕೆ MOP 1 ಚೀಲನ ಮಿಕ್ಸ್ ಮಾಡಿ 1 ಗಿಡಕ್ಕೆ 150 ಗ್ರಾಮ್ ಕೊಡೋದ್ರಿಂದ ಗಿಡಗಳ ಬೆಳವಣಿಗೆಗೆ ಸೂಕ್ತವಾಗಿ ಬೆಳವಣಿಗೆ ಆಗ್ತದೆ. ಏಪ್ರಿಲ್ ತಿಂಗಳಿನಲ್ಲಿ 19-19-19 ಸ್ಪ್ರೇ ಗೊಬ್ಬರವನ್ನು 200 ಲೀಟರ್ ನೀರಿಗೆ 1 kg ಸ್ಪ್ರೇ ಗೊಬ್ಬರವನ್ನು ಬೆರೆಸಿ ಸ್ಪ್ರೇ ಮಾಡೋದರಿಂದ ಗಿಡಗಳ ಬೆಳವಣಿಗೆಗೆ ವೃದ್ಧಿ ಆಗ್ತದೆ. ಇದನ್ನು ನಾವು ಎಲೆಗಳ ಮುಖಾಂತರ ಕೊಡೋದ್ರಿಂದ ಗಿಡಗಳು ಬೇಗ ಬೆಳವಣಿಗೆ ಆಗ್ತದೆ. ಏನು ರಾಸಾಯನಿಕ ಗೊಬ್ಬರಗಳನ್ನ ಬಳಸ್ತೀವಿ, ಅದ್ರ ಜೊತೆಗೆ ಈ ಕಾಂಪೋಸ್ಟ್ ಗೊಬ್ಬರಗಳನ್ನು ಬಳಸೋದ್ರಿಂದ ಕ್ರಮೇಣವಾಗಿ ರಾಸಾಯನಿಕ ಗೊಬ್ಬರವನ್ನು ಕಡಿಮೆ ಮಾಡ್ತಾ ಬರ್ಬೋದು, ಭೂಮಿಯ ಫಲವತ್ತತೆಯನ್ನು ಕೂಡ ಹೆಚ್ಚಿಸ್ಬೋದು. ನಾವು ಈಗ ಏನು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ರಾಸಾಯನಿಕ ಗೊಬ್ಬರಗಳನ್ನ ಬಳಸ್ತಾ ಇದ್ದೀವಿ. ಈಗಾಗಲೇ ನಾವು 19-19 ಗೊಬ್ಬರವನ್ನು ಕೊಟ್ಬಿಟ್ಟಿದ್ದೀವಿ. ಈಗ ನಾವು ಏಪ್ರಿಲ್ ತಿಂಗಳಿನಲ್ಲಿ 20-20-0-13 1 ಎಕರೆಗೆ 3 ಚೀಲ, ಹಾಗೇ ರೀತಿ 3 ಚೀಲಕ್ಕೆ 1ರಂತೆ MOP, ಇದನ್ನು 3 ಚೀಲಕ್ಕೆ 3 ಚೀಲ 20-20-0-13 1 ಚೀಲ MOPಯನ್ನು ಎರಡನ್ನೂ ಮಿಕ್ಸ್ ಮಾಡಿ ಏಪ್ರಿಲ್ ತಿಂಗಳಿನಲ್ಲಿ ಕೊಡೋದ್ರಿಂದ ಗಿಡದ ಬೆಳವಣಿಗೆಗೆ ತುಂಬ ಸಹಕಾರ ಆಗ್ತದೆ. ನಾವು ಏನು ಇದುವರೆಗೂ ರಾಸಾಯನಿಕವನ್ನು ವರ್ಷಕ್ಕೆ 2-3 ರೌಂಡ್ ಕೊಡ್ತಾಯಿದ್ದೀವಿ, ಅದ್ರ ಬದಲು ಅಷ್ಟೇ ಪ್ರಮಾಣನ 5-6 ರೌಂಡ್ ಕೊಡೋದ್ರಿಂದ ಗಿಡಗಳಿಗೆ ಆ ಹಂತದಲ್ಲಿ ಆ ತಿಂಗಳಿನಲ್ಲಿ ಕೊಟ್ಟಾಗ ಅದು ತಗೊಳ್ಳೋದಕ್ಕೆ ತುಂಬ ಸಹಕಾರಿಯಾಗ್ತದೆ. ಅದರಿಂದ ನಾವು ಕೊಡೋ ಗೊಬ್ಬರನೇ 1-2-3 ಹಂತದಲ್ಲಿ ಕೊಡೋ ಬದಲು 5-6 ಹಂತದಲ್ಲಿ ಕೊಡೋದು ಸೂಕ್ತ. ನಾವೇನು ಗೊಬ್ಬರ ಕೊಡೋದಕ್ಕೆ ಪ್ರಾರಂಭ ಮಾಡ್ತೀವಿ, ಅದಕ್ಕೆ ಮುಂಚೆ ಗಿಡದ ಬುಡವನ್ನು ಸ್ವಲ್ಪ ಕಳೆ ಅದನ್ನೆಲ್ಲ ಸ್ವಲ್ಪ ಈ ರೀತಿ ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡಿಕೊಂಡು 1 ಗಿಡಕ್ಕೆ 150 ಗ್ರಾಮ್ನ ಈ ರೀತಿ ಗಿಡದ ಸುತ್ತ ಈ ರೀತಿ ಕೊಡೋದು ಸೂಕ್ತ. ಬೆಳೆಗಾರರೇ, ನಾವು ಇಷ್ಟೊತ್ತವರೆಗೂ ಏನು ನೋಡ್ಕೊಂಡು ಬಂದ್ವಿ, ನಾವು ರಾಸಾಯನಿಕನ 1 ವರ್ಷದಿಂದ ಹಂತವಾಗಿ ಬಳಸೋದ್ರಿಂದ ನಮ್ಮ ಖರ್ಚು ಕೂಡ ಕಡಿಮೆ ಆಗ್ತದೆ, ಹಾಗೆ ನಮ್ಮ ಆದಾಯನೂ ಕೂಡ ಹೆಚ್ಚಾಗ್ತದೆ. ಇದು ನನ್ನ ತೋಟದಲ್ಲಿ 1 ವರ್ಷದಿಂದ ನನಗಾದ ಅನುಭವ. ಇದು ನಾವು ಪರಿಸರಕ್ಕೂ ಕೂಡ ಒಂದು ಪೂರಕವಾಗಿ ಮಾಡೋದ್ರಿಂದ ಹೆಚ್ಚು ರಾಸಾಯನಿಕನ ಸೇರಿಸೋದು ಕೂಡ ಕಡಿಮೆ ಆಗ್ತದೆ. ಹಾಗಾಗಿ ಆದಾಯದ ಜೊತೆ ಪರಿಸರನೂ ಕೂಡ ಚೆನ್ನಾಗಿರ್ತದೆ. ನಮ್ಮ ಪರಿಸರ ಕೂಡ ಚೆನ್ನಾಗಿರೋದ್ರಿಂದ ನಾವು ಕೂಡ ಖುಷಿಯಾಗಿರ್ಬೋದು, ನಮ್ಮ ಆದಾಯನ ಕೂಡ ವೃದ್ಧಿ ಆಗ್ತದೆ, ನಮ್ಮ ಖರ್ಚು ಕೂಡ ಕಡಿಮೆ ಆಗ್ತದೆ. ನಮಸ್ಕಾರ ಬೆಳೆಗಾರರೇ, ನನ್ನ ಹೆಸರು ಸುಮಾ ಲೋಕೇಶ್. ನಮ್ಮೂರು ಉಡೂರು, ಸಕಲೇಶಪುರ ತಾಲೂಕು. ನಾನೀಗೊಂದು 8 ವರ್ಷದಿಂದ ಕಾಫಿ ಕೃಷಿನ ಮಾಡ್ಕೊಂಡಿದ್ದೀನಿ. ಅದು ಒಂದು ಅರಬಿಕಾ ಮತ್ತು ರೋಬಸ್ಟಾ 2 ಬೆಳೆಗಳು ಇದೆ. ಮತ್ತು ನಾನು ಅದರಲ್ಲಿ ಒಂದಷ್ಟು ಮೆಣಸು ಕೂಡ ಬೆಳೆದಿದ್ದೀನಿ. ನಂದಗೋಕುಲ FP1 ನಿರ್ದೇಶಕಿಯಾಗಿ ಕೂಡ ಕೆಲಸ ಮಾಡ್ತಾಯಿದ್ದೀನಿ. ಚೆನ್ನಾಗಿ FP1 ಮುಂದುವರಿತಾ ಇದೆ. ಬೆಳೆಗಾರರೇ,
ಇವತ್ತು ನಾವು ನೀರಿನ ನಿರ್ವಹಣೆ ಬಗ್ಗೆ ಮಾಹಿತಿಯನ್ನು ಕೊಡಕ್ಕೆ ಹೊರಟಿದ್ದೀವಿ. ಒಂದು ತೊಟ್ಟಿಲು ಗುಂಡಿ ಮಾಡೋದ್ರಿಂದ ನಿರ್ವಹಣೆ ಯಾವ ರೀತಿ ತೋಟ ನಿರ್ವಹಣೆ ಮಾಡ್ಬೋದು ಅನ್ನೋದ್ರ ಬಗ್ಗೆ, ಹಸಿರು ಹೊದಿಕೆ ಹಾಕಿ ಯಾವ ರೀತಿ ತೋಟ ನಿರ್ವಹಣೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡಕ್ಕೆ ಹೊರಟಿದ್ದೀವಿ. ಈಗಾಗಲೇ ನಾನು ಹೇಳ್ದಂಗೆ ಯಾವ ರೀತಿ ನಾವು ತೊಟ್ಟಿಲು ಗುಂಡಿ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಅದರಿಂದ ಪ್ರಯೋಜನ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ನಾನು ಈಗಾಗಲೇ ಹೇಳ್ದಂಗೆ ತೊಟ್ಟಿಲು ಗುಂಡಿ ಈ ರೀತಿ ಮಾಡಬೇಕಾಗುತ್ತೆ ನೋಡಿ. ಇದು ಈಗ ಏನು ಮಾಡಬೇಕು ಅಂತಂದರೆ 3 ಅಡಿ ಅಗಲ ಇರಬೇಕಾಗುತ್ತೆ, ಉದ್ದ ಇರಬೇಕಾಗುತ್ತೆ. ಆಳ ಬಂದು 1.5 ಅಡಿ ಬರಬೇಕು, ಅಗಲ ಬಂದು 1 ಅಡಿ ಆಳ ಇರೋವಷ್ಟು ತೆಗಿಬೇಕಾಗುತ್ತೆ. ಅದರಿಂದ ಬಂದಂಥ ಮಣ್ಣನ್ನು ಹೊರಗಡೆಗೆ ಹಾಕೋದ್ರಿಂದ ಪಕ್ಕದಲ್ಲಿ ಇರೋವಂಥ ಗಿಡಗಳಿಗೂ ಕೂಡ ಹೆಲ್ಪ್ ಆಗುತ್ತೆ. ಯಾಕಂದರೆ ಬಡ್ಡೆಗೆ ಮಣ್ಣು ಬೀಳುತ್ತೆ, ಒಳ್ಳೆಯದಾಗುತ್ತೆ. ಎರಡನೇದಾಗಿ ಏನು ಅಂದರೆ ನಾವು ನೀರು ನಿರ್ವಹಣೆ ಅಂತ ಈಗಾಗಲೇ ಹೇಳಿದ್ವಿ ಅಲ್ವಾ. ಆ ನೀರು ನಿರ್ವಹಣೆ ಮಾಡೋದಕ್ಕೆ, ನೀರಿನ ತೇವಾಂಶನ ಹಿಡಿದಿಟ್ಕೊಳ್ಳೋದಕ್ಕೆ ನಾವು ಈ ಒಂದು ನೀರ್ಗಾಲುವೆನ ಮಾಡಬೇಕಾಗುತ್ತೆ. ನೀರಿಗೆ ನಾವು ಕಟ್ಟಬೇಕಾಗುತ್ತೆ ಈ ಥರ. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ತರಗು ಬೀಳುತ್ತೆ ಅಲ್ವಾ. ತರಗು ಬೀಳೋದ್ರಿಂದ ಅದು ಕಾಂಪೋಸ್ಟ್ ಗೊಬ್ಬರ ಆಗುತ್ತೆ. ಆ ಗೊಬ್ಬರನ 2 ವರ್ಷಕ್ಕೊಂದ್ಸತಿ ನಾವು ಗಿಡದ ಬಡ್ಡಿಗೆ ಹಾಕ್ಕೊಳ್ಳೋದ್ರಿಂದ ಹೆಚ್ಚೆಚ್ಚು ಗಿಡಕ್ಕೂ ಕೂಡ ಅದು ಗೊಬ್ಬರ ಆಗಿ ಕನ್ವರ್ಟ್ ಆಗುತ್ತೆ, ಯೂಸ್ ಆಗ್ತಾ ಇರುತ್ತೆ. ಹೀಗಾಗಿ ಈ ರೀತಿ ತೊಟ್ಲು ಗುಂಡಿ ಮಾಡಬೇಕಾಗುತ್ತೆ ನೋಡಿ. ಈ ತೊಟ್ಲು ಗುಂಡಿ ಅನ್ನೋದನ್ನು ಮಾಡಬೇಕಂತಂದರೆ ಈ ಅರೇಬಿಕಾ ತೋಟಗಳಲ್ಲಾದರೆ 300ರಿಂದ 400 ಗುಂಡಿ ಬರುತ್ತೆ. ರೋಬಸ್ಟಾ ತೋಟದಲ್ಲಿ ಮಾಡೋದಾದರೆ ಒಂದು 150ರಿಂದ 200 ತೊಟ್ಲು ಗುಂಡಿ ಬರುತ್ತೆ. ಇಷ್ಟೊತ್ತು ನಾನು ಹೇಳಿದೆ ಅಲ್ಲ, ಆವಾಗಲೇ ಹೇಳ್ದಂಗೆ ಇದು ಹಾಲೋಣ ಹಾಕೋದ್ರಿಂದ ಫಸ್ಟು ಬಿಸಿಲು ಕೂಡ ತಡೆಗಟ್ಬೋದು, ನಮಗೆ ತೋಟಕ್ಕೆ ಅನುಕೂಲ ಆಗುತ್ತೆ. ಎರಡನೇದಾಗಿ ಈಗ ನಾವು ಆಗಲೇ ಹೇಳ್ದಂಗೆ ಹಸಿರೆಲೆ ಗೊಬ್ಬರ ಆಗುತ್ತೆ ಅಂತ ಹೇಳಿದ್ವಿ. ಇನ್ನೊಂದು ಅದು ಹಸಿರೆಲೆ ಯಾವ ರೀತಿ ಬೆಳೆದು ಕಡ್ದು ಯಾವ ರೀತಿ ಹಾಕಬೇಕು ಅನ್ನೋದ್ರ ಬಗ್ಗೆ ಈಗ ನಾವು ಮಾಹಿತಿನ ಕೊಡ್ತಾ ಹೋಗ್ತೀವಿ. ನಾವು ಆಗಲೇ ಹೇಳ್ದಂಗೆ ಈಗ ಮೊದಲನೇ ಹಂತದಲ್ಲಿ ಕಡ್ದಿದ್ದೀವಿ ಹಾಲೋಣನ. ಈ ರೀತಿ ಸಣ್ಣದಾಗಿ ಕೊಚ್ಚಿ ಕೆಳಗೆ ಉಳಿದಿರೋ ಅಂಥ ಭೂಮಿಗೆ ಗಿಡದ ಬಡ್ಡಿಗೆ ಹಾಕೋಂಗಿಲ್ಲ, ಯಾಕಂದರೆ ಗೊಬ್ಬರ ಹಾಕ್ತೀವಿ, ಎಲ್ಲದಕ್ಕೂ ಹೆಲ್ಪ್ ಆಗಬೇಕಲ್ವ. ಮಧ್ಯದಲ್ಲಿ ಖಾಲಿ ಉಳಿದಿರೋ ಅಂಥ ಜಾಗಗಳಲ್ಲೆಲ್ಲ ಹಾಕೋದ್ರಿಂದ ನಮಗೆ ಒಂದು ಕಳೆ ನಿರ್ವಹಣೆನೂ ಕೂಡ ಆಗುತ್ತೆ, ಗೊಬ್ಬರ ಆಗಿ ಕೂಡ ಇದು ಕರಗಿ ಕನ್ವರ್ಟ್ ಆಗುತ್ತೆ. ಅದಕ್ಕೋಸ್ಕರ ಈ ರೀತಿ ಮಾಡ್ತೀವಿ. ನಾವು ಯಾಕೆ ಹಾಲೋಣನ ಯೂಸ್ ಮಾಡ್ತೀವಿ ಅಂತಂದರೆ ಈ ಎಲೆನೂ ಕೂಡ ಬೇಗ ಕರಗುತ್ತೆ. ಇನ್ನೊಂದು ಇದರಲ್ಲಿ ನಾರು ಆಗಿರ್ಬೋದು, ಇದ್ರ ಕಾಂಡ ಆಗಿರ್ಬೋದು, ಇದೆಲ್ಲದೂ ಕರಗೋದ್ರಿಂದ ನಮಗೆ ಗೊಬ್ಬರದ ಅಂಶ ಇದರಿಂದ ಸಿಗುತ್ತೆ. ಅದಕ್ಕೋಸ್ಕರ ನಾವು ಹಾಲೋಣನೇ ಹೆಚ್ಚಿನದಾಗಿ ಯೂಸ್ ಮಾಡ್ತೀವಿ. ಇಷ್ಟೊತ್ತು ನಾನು ಹೇಳಿದ್ನಲ್ವ, ಏನು ನೀರುಗುಂಡಿ ಮಾಡೋದಾಗಿರ್ಬೋದು, ಹಸಿರೆಲೆ ಗೊಬ್ಬರ ಮಾಡ್ಕೊಳ್ಳೋದಾಗಿರ್ಬೋದು, ಮಲ್ಚಿಂಗ್ ಮಾಡೋದ್ರಿಂದ ನಮ್ಮಂಥ ಸಣ್ಣ ರೈತರುಗಳಿಗೆ ಎಲ್ಲದು ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ನಾವು ಇಳುವರಿ ಕೂಡ ಜಾಸ್ತಿ ಮಾಡ್ಕೋಬೋದು, ಫಲವತ್ತತೆ ಆಗುತ್ತೆ, ಭೂಮಿ ನೀರಿನ ಒಂದು ಅಂಶನೂ ಕೂಡ ಹಿಡಿದಿಟ್ಕೊಳ್ಳೋ ಅಂಥದ್ದಾಗುತ್ತೆ. ಇದರಿಂದ ನಾವು ಮುಂದೆ ಬರ್ಬೋದು, ಆದಾಯ ಕೂಡ ದ್ವಿಗುಣ ಆಗುತ್ತೆ. ನೀವೆಲ್ಲರೂ ಇದನ್ನು ಬಳಕೆ ಮಾಡ್ಕೊಳ್ಳಿ. ಇಷ್ಟೊತ್ತು ನನ್ನ ಮಾತುಗಳನ್ನ ಕೇಳಿದ್ದಕ್ಕೆ ಧನ್ಯವಾದಗಳು.